ಬಂದಿದೆ, ಟಿವಿ ಬಂದಿದೆ, ಎಲ್ಲ ಮಾಡಿದೆ. ಇವರು ಡಿಒ ಮತ್ತು DDP ಯಾರು ಒಂದು ಕ್ರಮ ತಗೊಂಡಿಲ್ಲ. ಸ್ಕೂಲ್ ಶಾಲೆ ಸರ್ಕಾರ ಅನುಮತಿ ಕೊಟ್ಟಿರೋದು 14 ಕ್ಲಾಸ್, ಇವ್ರು ಮಾಡ್ತಾ ಇರೋದು 58 ಕ್ಲಾಸ್. ನೋಟಿಸ್ ಇಶ್ಯೂ ಮಾಡಿದ. ಆ ನೋಟಿಸ್ ಮೇಲೆ ಏನೋ ಕ್ರಮ ತಗೊಂಡಿಲ್ಲ ಮೇಡಮ್. ಆ ನೋಟಿಸ್ ಮೇಲೆ ಏನೋ ಕ್ರಮ ತಗೊಂಡಿಲ್ಲ. ಬನ್ನಿ, ನೀವೆಲ್ಲರೂ ಬನ್ನಿ, ಮೇಡಮ್ ಹತ್ರ ಬನ್ನಿ. 2019 ಒಂದು ಆದೇಶ ಮಾಡಿದ್ದಾರೆ, ಯಾವ್ದೋ ಬುಕ್ಗಳು ಮಾರಾಟ ಮಾಡಬಾರ್ದು. 1 ಕೋಟಿ ರೂಪಾಯಿ ಮಾರಾಟ ಮಾಡ್ತಾರೆ ಇವರು. ಇವರಲ್ಲಿ ರೆಡ್ ಅನ್ನ ವಿಡಿಯೋ ಕಾಲಲ್ಲಿ ಲೈವ್ ಅಲ್ಲಿ ತೋರಿಸಿದ್ರು, ಏನು ಕ್ರಮ ತಗೊಂಡಿಲ್ಲ. ಅದು ಇನ್ನೊಂದು ಅದಕ್ಕೆ ಅನುಮತಿ ತಗೊಂಡಿರೋದು 14 ಕ್ಲಾಸ್, ನಡೆಸ್ತಾ ಇರೋದು 58 ಕ್ಲಾಸ್. ಅನುಮತಿ ಜಾಗ ನಡೆಸ್ತಾ ಇರೋದು ಒಂದು ಜಾಗ. ಇದು ನೋಡಿ ಮೇಡಮ್, ಇದರಲ್ಲಿ ಸೆಡ್ ಅಲ್ಲಿ ನಡೆಸ್ತಾರೆ. ಇದಕ್ಕೆ ಸರ್ಕಾರಿ ಶಾಲೆ ಪಕ್ಕದಲ್ಲಿ ಅನುಮತಿ ಕೊಡ್ತಾರೆ. ಜೈನ್ ಸ್ಕೂಲ್ ಅಲ್ಲ, ಏನು ಪರ್ಮಿಷನ್ಸ್ ಎಲ್ಲ ತಗೊಂಡಿದ್ದೀವಿ? ಏನಿಲ್ಲ ನಿಮ್ ಕಂಪ್ಲೇಂಟ್ ಏನಪ್ಪ? ಪರ್ಮಿಷನ್ ಇದ್ರೆ ಸ್ಕೂಲ್ ನಡೆಸ್ತಾರೆ. ಸರ್ಕಾರ ಅನುಮತಿ ಕೊಟ್ಟು 14 ಕ್ಲಾಸ್, ನಡೆಸ್ತಾ ಇರೋದು 58. ಮತ್ತೆ ಸರ್ಕಾರ ಆದೇಶದಲ್ಲಿ ಬುಕ್ಗಳು ಮಾರಾಟ ಮಾಡಬಾರ್ದು ಮಾಡಿ 1 ಕೋಟಿ ರೂಪಾಯಿ ಸ್ಕೂಲ್ ಬುಕ್ಸೇ ಎಲ್ಲೇ ತಗೋಬಾರ್ದು. ಕಾಸ್ಟ್ಲಿನಾ? ಪ್ರೈವೇಟ್ ಸ್ಕೂಲ್ ಅವರು ಇದ್ರಲ್ಲಿ ಕೊಟ್ರೆ ನಾವು ಅದನ್ನ ಕೊಡ್ಬೇಡಿ ಅಂತ ಬೇಕಾದ್ರೆ ತಗೋಬಹುದು. ಇಲ್ಲ ಮೇಡಮ್, ಅದಿದೆ ರೂಲ್. ಸ್ಕೂಲಲ್ಲಿ ಬುಕ್ಸ್ ಕೊಟ್ರೆ ತಗೋಬಹುದು, ಇಲ್ಲ ಅಂದ್ರೆ ಬೇರೆ ಆದ್ರೂ ತಗೋಬಹುದು. ಬಟ್ ಅವ್ರು 10 ರೂಪಾಯಿ 1 to ಡಬಲ್ ಮೇಡಮ್ ರೇಟ್. 1 to ಡಬಲ್ ಸರ್ಕಾರ ಆದೇಶ ಇದೆ ಮೇಡಮ್. ಸರ್ಕಾರದ ಏನು ಗೈಡ್ಲೈನ್ಸ್ ಇದೆ ತಗೊಂಡ್ಬಂದು ಇವ್ರು ಏನ್ ಇನ್ಸ್ಟ್ರಕ್ಷನ್ಸ್ ಇದೆ ಫಾಲೋ ಮಾಡಿದ್ರೆ ಇಲ್ಲಿ ನಿಮ್ ಕಾಪಿ, ನೀವು ನೋಟಿಸ್ ಕೊಟ್ಟಿರೋ ಕಾಪಿ ನೋಟಿಸ್ ಕೊಟ್ಟಿದ್ದಾರೆ. 4 ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ವರದಿ ಮಾಡಿದ್ದೀವಿ. ಡಿಡಿನೂ ಕಳಿಸಿ. ಒಂದಿನ ನಾನಿರೋದಿನ ಡಿಡಿ ಕಳಿಸಿ, ನಾವೇ ಬರೆದು ಬುದ್ಧಿ ಹೇಳ್ತೀವಿ. ಕಳಿಸಿ ಅವ್ರ ಹತ್ರ ಹೇಳಿದ್ರೆ DDP ಅವರು ನಮ್ಮ ಕೈಯಲ್ಲಿ ಏನು ಆಗೋದಿಲ್ಲ. ಒಂದು ಎಲ್ಲ ವೆರಿಫೈ ಮಾಡಿದ್ರು. DDP ಬಂದು ಏನು ಪ್ರಮಾಣ ಇನ್ಸ್ಟಿಟ್ಯೂಷನ್ಸ್ ಅವರು ಯಾರೋ ಒಬ್ರು ಅಡ್ಮಿನಿಸ್ಟ್ರೇಷನ್ ಮಾಡೋರು ತಪ್ಪು ಮಾಡಿದ್ರೆ ಅವ್ರಿಗೆ ಇನ್ಸ್ಟಿಟ್ಯೂಷನ್ಸ್ ಗೌರ್ಮೆಂಟ್ ಸ್ಕೂಲ್ ಆಗಿ ಸರ್ವೈವ್ ಆಗಿ